ದಿನಕ್ಕೊಂದು ಕಂಟೆಂಟ್ನ ಮತ್ತೊಂದು ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನಾನು ರವಿ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋದಾದ್ರೆ, ಮೊದಲಿಗೆ ಇವತ್ತಿನ ವಿಷಯಕ್ಕೆ ಬರೋದಾದ್ರೆ, ಇವತ್ತಿನ ಒಂದು ಪಂದ್ಯದಲ್ಲಿ SRH ವರ್ಸಸ್ ಪಂಜಾಬ್ ಕಿಂಗ್ಸ್ ತಂಡಗಳು ಫಸ್ಟ್ ಆಫ್ ಆಗ್ತಾ ಇದಾವೆ. ಸೊ ಈ ಒಂದು ಪಂದ್ಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಇನ್ ಡೀಟೇಲಿಂಗ್ ಆಗಿ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಈ ಒಂದು ಸೀಸನ್ ಅಲ್ಲಿ ಪಂಜಾಬ್ ತಂಡ ಡಿಫೀಟೆಡ್ ಆಗಿ ಮೊದಲ ಒಂದು 7 ಪಂದ್ಯಗಳಲ್ಲಿ ಉಳ್ಕೊಂಡಿತ್ತು. ಅಂದ್ರೆ ಈ ಸೀಸನ್ ಅಲ್ಲಿ ಆಲ್ಮೋಸ್ಟ್ ಪಂಜಾಬ್ ತಂಡ 7 ಪಂದ್ಯಗಳಾಗೋವರೆಗೂ ಕೂಡ 6 ಪಂದ್ಯಗಳನ್ನ ಗೆದ್ದು ಒಂದು ಪಂದ್ಯ ವಾಶೌಟ್ ಆಗಿರುತ್ತೆ. ಸೊ ಅಲ್ಲಿವರೆಗೂ ಕೂಡ ಪಂಜಾಬ್ ತಂಡಕ್ಕೆ ಒಂದೇ ಒಂದು ಸೋಲು ಕೂಡ ಎದುರಾಗಿರಲ್ಲ. ಸೊ ಅದಾದ್ಮೇಲೆ ತಂಡದ ವಿರುದ್ಧ ಸೋಲ್ಬೇಕಾಗಿ ಬರುತ್ತೆ. ಅದಾದ್ಮೇಲೆ ವೆರಿ ನೆಕ್ಸ್ಟ್ ಮ್ಯಾಚ್ ಗುಜರಾತ್ ಟೈಟನ್ಸ್ ತಂಡದ ವಿರುದ್ಧ ಕೂಡ ಅವರು ಪಂದ್ಯನ ಸೋಲ್ಬೇಕಾಗತ್ತೆ. ಸೊ ಅದಾದ್ಮೇಲೆ ಸತತ ಒಂದು 2 ಪಂದ್ಯಗಳನ್ನ ಸೋತ್ರೂ ಕೂಡ ಪಂಜಾಬ್ ತಂಡ ಪಾಯಿಂಟ್ಸ್ ಟೇಬಲ್ ನ ಮೊದಲ ಪ್ಲೇಸ್ ಅಥವಾ ಅಂಕಪಟ್ಟಿಯ ಮೊದಲ ಸ್ಥಾನದಲ್ಲೇ ಅವರು ಇದ್ದಾರೆ. ಸೊ ಅದಾದ್ಮೇಲೆ SRH ತಂಡದ ಒಂದಿಷ್ಟು ಮಾಹಿತಿಯನ್ನ ನೋಡ್ತಾ ಹೋಗೋದಾದ್ರೆ, SRH ತಂಡ ಈ ಒಂದು IPL ನಲ್ಲಿ ಮೊದಲು ಅವರು ಆಡಿದಂತಹ 2 ಪಂದ್ಯಗಳನ್ನ ಸೋತಿರ್ತಾರೆ. ಸೊ ಸೋತಾದ್ಮೇಲೆ ಒಂದು ಪಂದ್ಯನ ಗೆಲ್ತಾರೆ, ಅದಾದ್ಮೇಲೆ ಮತ್ತೊಂದು ಪಂದ್ಯನ ಸೋತು ಸತತ ಒಂದು 5 ಪಂದ್ಯಗಳನ್ನ ಗೆದ್ದಿರ್ತಾರೆ. ಸೊ ಗೆದ್ದಾದ್ಮೇಲೆ SRH ತಂಡಕ್ಕೆ ಒಂದು ಆಘಾತಕಾರಿ ಎಂಬಂತೆ ಲಾಸ್ಟ್ ವೀಕ್ ನಡೆದಂತಹ KKR ವಿರುದ್ಧದ ಒಂದು ಪಂದ್ಯದಲ್ಲಿ ಅವರು ಸೋಲನ್ನ ಅನುಭವಿಸ್ಬೇಕಾಗತ್ತೆ. ಸೊ ಇದಿಷ್ಟಾದ್ಮೇಲೆ ಇವತ್ತಿನ ಒಂದು ಪಂದ್ಯದಲ್ಲಿ ಅಂದ್ರೆ ಇಬ್ರು ಕೂಡ ಪಾಯಿಂಟ್ಸ್ ಟೇಬಲ್ ಟಾಪರ್ಸ್ ಆಗಿರ್ತಾರೆ ಅಥವಾ ಪಾಯಿಂಟ್ಸ್ ಟೇಬಲ್ ನ ಟಾಪ್ 4 ಟೀಮ್ಸ್ ಆಗಿರ್ತಾರೆ. ಸೊ ಇವತ್ತಿನ ಒಂದು ಪಂದ್ಯದಲ್ಲಿ ಯಾವುದೇ ಒಂದು ತಂಡ ಗೆದ್ರೂ ಕೂಡ ಅವರಿಗೆ, ಈಗ ಪಂಜಾಬ್ ತಂಡ ಗೆದ್ರೆ ಪಂಜಾಬ್ ತಂಡದ್ದು ಈಗ ಆಲ್ಮೋಸ್ಟ್ ಈಗ 6 ಪಂದ್ಯಗಳನ್ನ ಗೆದ್ದು ಅವರು 13 ಪಾಯಿಂಟ್ಸ್ ಅಲ್ಲಿ ಇದ್ದಾರೆ. ಸೊ 13 ಪಾಯಿಂಟ್ಸ್ ಅಲ್ಲಿ ಇದ್ರೂ ಕೂಡ ಅವರೀಗ ಇವತ್ತಿನ ಒಂದು ಪಂದ್ಯವನ್ನ ಗೆದ್ರೆ ಅವರು 15 ಪಾಯಿಂಟ್ ಆಗುತ್ತೆ. ಸೊ ಅವರು ಆಲ್ಮೋಸ್ಟ್ ಒಂದು ಟಾಪ್ ಅಲ್ಲೇ ಕಂಟಿನ್ಯೂ ಆಗ್ತಾರೆ. ಸೊ ಇವತ್ತೇನಾದ್ರು ಪಂಜಾಬ್ ತಂಡನ ಸೋಲ್ಸಿ SRH ತಂಡ ಏನಾದ್ರು ಗೆದ್ರೆ ಅವರು ಕೂಡ ಪಾಯಿಂಟ್ಸ್ ಟೇಬಲ್ ನ ನಂಬರ್ 1 ಪ್ಲೇಸ್ ಅಲ್ಲಿ ಅವರು ಕೂಡ ಒಂದು ಪಾಯಿಂಟ್ಸ್ ಟೇಬಲ್ ನಂಬರ್ 1 ಪ್ಲೇಸ್ ಅನ್ನ ಅವರು ಕೂಡ ರೀಚ್ ಮಾಡುವಂತಹ ಎಲ್ಲ ಅವಕಾಶ ಇದೆ. ಸೊ ಇದಿಷ್ಟಾದ್ಮೇಲೆ ಯಾವ ರೀತಿ ಅವರಿಗೆ ಒಂದು ಅವಕಾಶ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಪಂಜಾಬ್ ತಂಡ ಈ ಒಂದು IPL ಸೀಸನ್ ಅಲ್ಲಿ ಅವರಿಗೆ ಒಂದು ಮೊದಲ 6 ಪಂದ್ಯಗಳಲ್ಲಿ ಸೋತಿರಲ್ಲ. ಸೊ ಒಂದು ಪಂದ್ಯ ವಾಶೌಟ್ ಆಗಿರುತ್ತೆ. ಸೊ ಆ ಒಂದು ವಾಶೌಟ್ ಆದಂತಹ ಪಂದ್ಯದಲ್ಲಿ ಒಂದು ಅಂಕ ಕೂಡ ಈಕ್ವಲ್ ಆಗಿರುತ್ತೆ ಪಂಜಾಬ್ ತಂಡಕ್ಕೆ. ಸೊ ಇದಿಷ್ಟಾದ್ಮೇಲೆ ಒಂದು ಪಾಯಿಂಟ್ ಎಕ್ಸ್ಟ್ರಾ ಇರೋದು ಅವ್ರಿಗೆ ಆಲ್ಮೋಸ್ಟ್ ಆಗಿದೆ. ಸೊ ಆ ಒಂದು ರೀಸನ್ ಇಂದಾನೆ ಅವರು ಕೂಡ ಸತತ ಒಂದು 2 ಪಂದ್ಯಗಳನ್ನ ಸೋತ್ರೂ ಕೂಡ ಅವರು ಪಾಯಿಂಟ್ಸ್ ಟೇಬಲ್ ನ ಅಂದ್ರೆ 13 ಪಾಯಿಂಟ್ಸ್ ಇರೋದ್ರಿಂದ ಅವರು ಪಾಯಿಂಟ್ಸ್ ಟೇಬಲ್ ನ ಟಾಪ್ ಅಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಸೊ ಇದಾದ್ಮೇಲೆ SRH ತಂಡಕ್ಕೂ ಕೂಡ ಒಂದು ಅಮೂಲ್ಯವಾದಂತಹ ಅವಕಾಶ ಇದೆ. ಇವತ್ತು ಪಂದ್ಯದಲ್ಲಿ ಅವರು ಆಡಿರುವಂತಹ ಅಂದ್ರೆ ಈ ಸೀಸನ್ ಅಲ್ಲಿ ಅವರು ಆಡಿರುವಂತಹ 10 ಪಂದ್ಯಗಳಿಂದ ಆಲ್ಮೋಸ್ಟ್ ಅವರು ಈ ಸೀಸನ್ ಅಲ್ಲಿ ಗೆದ್ದಿರುವಂತಹ 4 ಪಂದ್ಯಗಳನ್ನ ಅಷ್ಟೇ ಸೋತಿದ್ದಾರೆ, 6 ಪಂದ್ಯಗಳನ್ನ ಅವರು ಜಯ ಗಳಿಸಿದ್ದಾರೆ. ಸೊ ಇದಿಷ್ಟಾದ್ಮೇಲೆ ಅವ್ರಿಗೂ ಕೂಡ ಅಂದ್ರೆ ಇವತ್ತಿನ ಪಂದ್ಯ ಗೆದ್ರೆ ಅವರ ಒಂದು ಪಾಯಿಂಟ್ಸ್ ಬಂದು 12ರಿಂದ 14. ಸೊ ಅವರಿಗೂ ಕೂಡ ಒಂದು ಅವಕಾಶ ಇರುತ್ತೆ ಪಾಯಿಂಟ್ಸ್ ಟೇಬಲ್ ನ ನಂಬರ್ 1 ಪ್ಲೇಸ್ ನ ಅಚೀವ್ ಮಾಡೋಕೆ. ಸೊ ಇದಿಷ್ಟಾದ್ಮೇಲೆ ಇವತ್ತು ಆಡ್ತಾ ಇರುವಂತಹ 2 ತಂಡಗಳು ಕೂಡ ಇವತ್ತು ಫಸ್ಟ್ ಆಫ್ ಆಗ್ತಾ ಇರುವಂತಹ 2 ಕೂಡ ಕಳೆದ ಒಂದು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೋಡೋಣ ಇವತ್ತು ಏನಾಗುತ್ತೆ ಅಂತ. ಸೊ ಇದಿಷ್ಟಾದ್ಮೇಲೆ ಪಂಜಾಬ್ ತಂಡದ ಬ್ಯಾಟಿಂಗ್ ಲೈನಪ್ ಹೇಗಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಈ ಒಂದು ಪಂದ್ಯದಲ್ಲಿ ಪ್ರಭ್ಸಿಮ್ರಾನ್ ಸಿಂಗ್ ಅವರು ಮತ್ತೆ ಪ್ರಿಯಾಂಶ್ ಆರ್ಯ ಅವರು 3ನೇ ಪ್ಲೇಸ್ ಅಲ್ಲಿ, ಕೂಪರ್ ಕೊನೊಲೆ ಅವರು 4ನೇ ಪ್ಲೇಸ್ ಅಲ್ಲಿ, ಶ್ರೇಯಸ್ ಅಯ್ಯರ್ ಅವರು 5ನೇ ಪ್ಲೇಸ್ ಅಲ್ಲಿ, ನೆಹಲ್ ವಧೇರಾ ಅವ್ರನ್ನ ಇವತ್ತು ಓಡಿಸ್ತಾರ ಅಥವಾ ಶಶಾಂಕ್ ಸಿಂಗ್ ಅವ್ರನ್ನೇ ಅವರು ಒಂದು ರೀಪ್ಲೇಸ್ ಆಗಿ ಕರ್ಕೊಂಡ್ ಬರ್ತಾರ ಗೊತ್ತಿಲ್ಲ. ಸೊ ಅವರ ಒಂದು ಆಲ್ಮೋಸ್ಟ್ ಅಂದ್ರೆ ಇವರು 4 ಜನನೇ ಆಡ್ತಾ ಇದಾರೆ. ಸೊ 2 ಮ್ಯಾಚ್ ಅಲ್ಲಿ ಮಾರ್ಕಸ್ ಸ್ಟೋಯ್ನಿಸ್ ಅವರು ಕೂಡ ಒಂದು ಒಳ್ಳೆ ಪ್ರದರ್ಶನ ಕೊಡ್ತಾ ಇದಾರೆ. ಸೊ ಅವರು ಅಂದ್ರೆ ಮಿಡ್ಲ್ ಆರ್ಡರ್ ಕೂಡ ಇದ್ರೂ ಕೂಡ ಇನ್ನು ಮಿಕ್ಕಿದಂತಹ ಅಥವಾ ನೆಹಲ್ ವಧೇರಾ ಮತ್ತೆ ಶಶಾಂಕ್ ಸಿಂಗ್ ಅವ್ರ ಕಡೆಯಿಂದ ಕೂಡ ಒಂದು ಬ್ಯಾಟಿಂಗ್ ಪಂಜಾಬ್ ತಂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಅವರ ಬೌಲಿಂಗ್ ಕೂಡ ಚೆನ್ನಾಗಿದೆ ಒಂದಷ್ಟು. ಅಂದ್ರೆ ಅಲ್ಲಿ ಪಂಜಾಬ್ ತಂಡ ಸೋತಿರೋದು ಕೇವಲ 2 ಪಂದ್ಯಗಳನ್ನಷ್ಟೇ. ಸೊ ಸೋತಿದ್ರು ಕೂಡ ಅವರ ಬೌಲಿಂಗ್ ಬಗ್ಗೆ ಕೂಡ ಒಂದು ಕನ್ಸರ್ನ್ ಇರುತ್ತೆ. ಯಾಕಂದ್ರೆ 225 ರನ್ಗಳನ್ನ ಆಲ್ಮೋಸ್ಟ್ ಡಿಫೆಂಡ್ ಮಾಡ್ಕೊಳ್ಳೋಲ್ಲಿ ಪಂಜಾಬ್ ತಂಡ ವಿಫಲರಾಗ್ತಾರೆ. ಸೊ ಅಲ್ಲಿ ಅವ್ರಿಗೆ ಒಂದ್ ಕಡೆಯಿಂದ ಬೌಲಿಂಗ್ ಕೂಡ ಕೈ ಕೊಟ್ಟಿದೆ. ಸೊ ಲಾಸ್ಟ್ ಒಂದು ಗುಜರಾತ್ ತಂಡದ ವಿರುದ್ಧ ಆಲ್ಮೋಸ್ಟ್ ಒಂದು 47 ರನ್ಗಳಿಗೆ ಅವರ ಪ್ರಮುಖವಾದಂತಹ 5 ವಿಕೆಟ್ಗಳನ್ನ ಕಳ್ಕೊಂಡಿರ್ತಾರೆ. ಪ್ರಭ್ಸಿಮ್ರಾನ್ ಸಿಂಗ್, ಪ್ರಿಯಾಂಶ್ ಆರ್ಯ, ಕೂಪರ್ ಕೊನೊಲೆ, ಶ್ರೇಯಸ್ ಅಯ್ಯರ್ ಮತ್ತೆ ನೆಹಲ್ ವಧೇರಾ ಇವರು ಟಾಪ್ ಆರ್ಡರ್ಸ್. 5 ವಿಕೆಟ್ಗಳು ಕೂಡ ಕೇವಲ ಒಂದು 47 ರನ್ಗಳಿಗೆ ಅವರ ಟಾಪ್ ಆರ್ಡರ್ಸ್ ಅನ್ನ ಕಳ್ಕೊಂಡಿರ್ತಾರೆ. ಸೊ ಅವ್ರಿಗೆ ಒಂದು ಪಂದ್ಯದಲ್ಲಿ ಬೌಲಿಂಗ್ ಕೈ ಕೊಟ್ಟಿರುತ್ತೆ ಮತ್ತೆ ಗುಜರಾತ್ ತಂಡದ ವಿರುದ್ಧ ಬ್ಯಾಟಿಂಗ್ ಕೈ ಕೊಟ್ಟಿರುತ್ತೆ. ಸೊ ಇವತ್ತು 2 ಕೂಡ ಈಕ್ವಲ್ ಆಗುತ್ತಾ ನೋಡ್ತಾ ಹೋಗೋಣ. ಸೊ ಇದಿಷ್ಟಾದ್ಮೇಲೆ SRH ತಂಡದ ಒಂದು ಬ್ಯಾಟಿಂಗ್ ಲೈನಪ್ ಅಥವಾ ಬೌಲಿಂಗ್ ಲೈನಪ್ ಹೆಂಗಿದೆ ನೋಡ್ತಾ ಹೋಗೋದಾದ್ರೆ, SRH ತಂಡದ ಬ್ಯಾಟಿಂಗ್ ಲೈನಪ್ ಆಲ್ಮೋಸ್ಟ್
ಟ್ರಾವಿಸ್ ಹೆಡ್ ಅವರಾಗ್ಬೋದು, ಅಭಿಷೇಕ್ ಶರ್ಮಾ ಅವರಾಗ್ಬೋದು, ಮೂರನೇ ಪ್ಲೇಸಲ್ಲಿ ಬ್ಯಾಟಿಂಗ್ ಬರುವಂತಹ ವಿಕೆಟ್ ಕೀಪರ್ ಕಿಶನ್ ಅವರಾಗ್ಬೋದು, ನಾಲ್ಕನೇ ಪ್ಲೇಸಲ್ಲಿ ಬ್ಯಾಟಿಂಗ್ ಬರುವಂತಹ ಹೆನ್ರಿ ಕ್ಲಾಸನ್ ಅವರಾಗ್ಬೋದು. ಅವರು ಹೆನ್ರಿ ಕ್ಲಾಸನ್ ಅಂದ್ರೆ ಎಲ್ಲರೂ ಕೂಡ ಬ್ಯಾಟಿಂಗ್ ಅನ್ನ ಒಂದು ಹಂತಕ್ಕೆ ಚೆನ್ನಾಗಿ ಇಟ್ಕೊಂಡ್ ಬಂದಿರ್ತಾರೆ. ಸೊ ಕಳೆದ ಒಂದು ಪಂದ್ಯದಲ್ಲಿ ಅಂದ್ರೆ ಇಷ್ಟು ಪಂದ್ಯಗಳಲ್ಲಿ ಅಂದ್ರೆ ಕಳೆದ ಪಂದ್ಯಕ್ಕೂ ಮೊದಲು ಒಂದು 9 ಪಂದ್ಯಗಳಲ್ಲೂ ಕೂಡ ಒಂದು ಅವರೇಜ್ ಆಗಿ ಸ್ಕೋರ್ ಮಾಡ್ಕೊಂಡ್ ಬಂದಿದ್ದಂತಹ ಹೆನ್ರಿ ಕ್ಲಾಸನ್ ಅವರು ಕಳೆದ ಒಂದು ಪಂದ್ಯದಲ್ಲಿ ಕೇವಲ 11 ರನ್ಗಳನ್ನ ಮಾತ್ರ ಗಳಿಸ್ತಾರೆ. ಸೊ ಅದಾದ್ಮೇಲೆ ಅವರ ಮಿಡಲ್ ಆರ್ಡರ್ ಅವರ ಬ್ಯಾಟಿಂಗ್ ಕೂಡ ಇನ್ನೊಂದು ಸ್ವಲ್ಪ ಕ್ಲಿಕ್ ಆಗ್ಬೇಕಾಗತ್ತೆ. ಸ್ಮರಣ್ ರವಿಚಂದ್ರನ್ ಅವರಾಗ್ಬೋದು, ಸಲೀಲ್ ಅರೋರಾ ಅವರಾಗ್ಬೋದು, ಮತ್ತೆ ಅನಿಕೇತ್ ವರ್ಮಾ ಅವರಾಗ್ಬೋದು, ಮತ್ತೆ ಕಳೆದ ಒಂದು ಪಂದ್ಯದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರನ್ನ ಬೆಂಚ್ ಅಲ್ಲಿ ಅಂದ್ರೆ ಅವರು ಆ ಒಂದು ಪಂದ್ಯಕ್ಕೆ ಫಿಟ್ ಆಗಿರಲ್ಲ ಅಥವಾ ಅವ್ರಿಗೆ ಒಂದು ಜ್ವರ ಏನೋ ಬಂದಿರುತ್ತೆ ಅನ್ಸುತ್ತೆ. ಸೊ ಅದಕ್ಕೆ ಅವರನ್ನ ಒಂದು ಪಂದ್ಯ ಹೊರಯಿಡಲಾಗಿರುತ್ತೆ. ಸೊ SRH ತಂಡದ ಒಂದು ಬೌಲಿಂಗ್ ಲೈನಪ್ ನ ಕಡೆಗೆ ನೋಡ್ತಾ ಹೋಗೋದಾದ್ರೆ ಪ್ಯಾಟ್ ಕಮಿನ್ಸ್ ಅವರು ಚೆನ್ನಾಗಿ ಒಂದು ಬೌಲಿಂಗ್ ಅನ್ನ ಮಾಡ್ತಿದ್ದಾರೆ. ಸೊ ಇಶಾನ್ ಮಲಿಂಗ್ ಅವರು ಕೂಡ ಅವ್ರ ಕಡೆಯಿಂದ ಕೂಡ ಒಂದು ಗುಡ್ ಲೆಂತ್ ಯಾರ್ಕರ್ಸ್ ನ ಅವ್ರ ಕಡೆಯಿಂದ ಕೂಡ ಅಂದ್ರೆ ಅವರು ಕೂಡ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಶಿವಮ್ ಕುಮಾರ್ ಅವರು, ಮತ್ತೆ ಹರ್ಷಲ್ ಪಟೇಲ್ ಅವರು, ಮತ್ತೆ ಸಾಕಿಬ್ ಹುಸೇನ್, ಮತ್ತೆ ಇವತ್ತಿನ ಪಂದ್ಯದಲ್ಲಿ ಅಟ್ಲೀಸ್ಟ್ ಸಾಕಿಬ್ ಹುಸೇನ್ ಅವರನ್ನ ಕುಣಿಸಿ ಅವ್ರಿಗೆ ರೆಸ್ಟ್ ಕೊಟ್ಟು ಅಥವಾ ಬೆಂಚ್ ಕಾಯಿಸಿ ಐ ಥಿಂಕ್ ಪ್ರಫುಲ್ ಹಿಂಗೆ ಅವರನ್ನ ಕರ್ಕೊಂಡ್ ಬರ್ತಾರ ಅಥವಾ ಅವರನ್ನ ಪ್ಲೇಯಿಂಗ್ ಗೆಲವನ್ನ ಆಡಿಸ್ತಾರ ಇಲ್ವಾ ಕಾದ್ ನೋಡೋಣ ಏನಾಗುತ್ತೆ ಅಂತ. ಸೊ ಇದಿಷ್ಟಾದ್ಮೇಲೆ ಇವತ್ತಿನ ಪಂದ್ಯದಲ್ಲಿ SRH ತಂಡದಿಂದ ಐ ಥಿಂಕ್ ಕಳೆದ ಪಂದ್ಯವನ್ನು ಮಿಸ್ ಮಾಡ್ಕೊಂಡಿದ್ದಂತಹ ಒಬ್ಬ ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ ಅವರನ್ನ ಪ್ಲೇಯಿಂಗ್ ನಲ್ಲಿ ಒಳಗಡೆ ಆಡಿಸ್ಬೋದು, ಅಥವಾ ಕಳೆದ ಪಂದ್ಯದ ಒಂದು ಸ್ಕ್ವಾಡ್ ಅನ್ನೇ ಅವರು ಕಂಟಿನ್ಯೂ ಮಾಡಬಹುದು ಅಥವಾ ಸೇಮ್ ಟೀಮ್ ಅನ್ನೇ ಆಡಿಸಬಹುದು. ಸೊ ಪಂಜಾಬ್ ತಂಡದಲ್ಲೂ ಕೂಡ ಯಾವುದೇ ರೀತಿಯ ಚೇಂಜಸ್ ಇರಲ್ಲ ಅನ್ಸುತ್ತೆ. ಸೊ ಅವರು ಕೂಡ ಸೇಮ್ ಟೀಮ್ ಇಂದಾನೆ ಇವತ್ತಿನ ಒಂದು ಪಂದ್ಯನ ಆಡ್ತಾ ಇದ್ದಾರೆ. ಸೊ ಇದಿಷ್ಟು ನನಗೆ ಬಂದಿರುವಂತಹ ಅಪ್ಡೇಟ್ಸ್ ಅಥವಾ ನನಗನ್ಸಿದ್ದನ್ನ ನಾನು ಹೇಳಿದ್ದೀನಿ. ಸೊ ಇದಿಷ್ಟನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.